ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಈ ಗುರು ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದರೆ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕಳೆದ 2 ವರ್ಷದಿಂದ ಗುರು ಅನ್ನೋದು ಚೆನ್ನಾಗಿರಲಿಲ್ಲ. ಈಗ 4ನೇ ಮನೆಗೆ ಬರ್ತಾ ಇದ್ದಾರೆ ಗುರು. ಅಂದರೆ ಇಷ್ಟು ದಿನ 3ನೇ ಮನೇಲಿದ್ದಂಥ ಗುರು ಈಗ 4ನೇ ಮನೆಗೆ ಬರ್ತಾ ಇದ್ದಾರೆ. ಈ ಮನೆಗಳು ಅಂತಂದರೆ ಏನಂದರೆ ಒಟ್ಟು 12 ಮನೆ ಇರುತ್ತೆ. ಗುರು ಯಾವ ಮನೇಲಿರ್ತಾರೋ ಆ ಮನೆ ಮೇಲೆ ಪ್ರಭಾವಗಳು ಬೀರುತ್ತೆ. ಸುಖಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ ಗುರುಬಲ ಇಲ್ಲ ಮೇಷರಾಶಿಯವರಿಗೆ. ಖಂಡಿತವಾಗಲೂ 2026, 2027 ಜೂನ್ 15ರವರೆಗೂ ಗುರುಬಲ ಇಲ್ಲ. ಅದರ ಮಧ್ಯದಲ್ಲಿ ಒಂದು 85 ದಿನ ಗುರುಬಲ ಬರುತ್ತೆ. ಅದೊಂದು ಸ್ವಲ್ಪ ಭಾಳ ಸಂತೋಷ ಪಡುವಂಥ ಸಂದರ್ಭ. ಈ ಮರುಭೂಮಿಯಲ್ಲಿ ನೀರು ಸಿಕ್ಕದಂಗೆ ಮೇಷರಾಶಿಯವ್ರಿಗಾಗುತ್ತೆ. ಅದು ಬಿಟ್ಟರೆ ಗುರುಗೆ 4ನೇ ಮನೆಯಲ್ಲಿ ಬಂದು ಗುರು ಕೂತಿರೋದ್ರಿಂದ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಸುಖ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಇಷ್ಟು ದಿನ ಒಂದು ಸ್ವಲ್ಪ ಧೈರ್ಯದ ಮೇಲೆ ಏನಾಗುತ್ತೋ ಪರವಾಗಿಲ್ಲ, ಬದುಕ್ತೀನಿ, ಕಷ್ಟಪಡ್ತೀನಿ, ಸಂಪಾದನೆ ಮಾಡ್ತೀನಿ, ಹೆಂಡತಿ ಮಕ್ಕಳು ನೋಡ್ಕೋತೀನಿ ಅನ್ನುವಂಥ ಧೈರ್ಯ ಮಾತ್ರ ಇಷ್ಟು ದಿನ ಇತ್ತು. ಆ ಧೈರ್ಯದ ಜೊತೆಗೆ ಇವಾಗ ಸುಖ ಸೇರ್ತಾ ಇದೆ. ಮುಂದಕ್ಕೆ ಸಂತೋಷ ಅನ್ನುವಂಥದ್ದು ಸೇರುತ್ತೆ. ಹಾಗಾಗಿ 2026 ಜೂನ್ 2ನೇ ತಾರೀಕಿನಿಂದ 2027 ಜೂನ್ 15ನೇ ತಾರೀಕಿನವರೆಗೂ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಖಂಡಿತವಾಗಲೂ ಫಿನಾನ್ಷಿಯಲ್ ಕ್ರೈಸಸ್ ಅನ್ನೋದು ನಿಮಗೆ ಮೇಲೆ ಕೆಳಗೆ ಆಗುವಂಥ ಸಾಧ್ಯತೆಗಳು, ದುಡ್ಡಿನ ಅಭಾವ, ಸಂಪಾದನೆಗೆ ತಕ್ಕಂತೆ ಖರ್ಚು ಅಥವಾ ಇನ್ನೊಂದು ಗುಲ್ಗಂಜಿಯಷ್ಟು ಜಾಸ್ತಿ ಖರ್ಚು ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಡೆ ಸಾತಿನೂ ಇದೆ. ನಾವು ಒಂದನ್ನು ಮಾತ್ರ ನೋಡಿಕೊಂಡು ಖುಷಿ ಪಡೋಂಗಿಲ್ಲ. ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತದೆ. ಪ್ರಥಮ ಭಾಗದ ಸಾಡೆ ಸಾತಿ ಟೆಸ್ಟಿಂಗ್ ಟೈಮ್. ಈ ಸಮಯದಲ್ಲೇ ಭಗವಂತ ನಿಮ್ಮನ್ನು ತುಂಬ ಟೆಸ್ಟ್ ಮಾಡ್ತಾನೆ. ಗುರು ರಕ್ಷಣೆ ಮಾಡ್ತಾನೆ, ಏನೂ ತೊಂದರೆ ಇಲ್ಲ. ಆದರೂ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದರಿ. ಮುಖ್ಯವಾಗಿ ನಿಮ್ಮ ಒಂದು ಕಣ್ಣಿನ ಭಾಗ, ಮೂಗಿನ ಭಾಗ, ಕಿವಿಯ ಭಾಗ, ENT ರಿಲೇಟೆಡ್ ಇಶ್ಯೂಸು ಈ ವರ್ಷದಲ್ಲಿ ನಿಮ್ಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಗುರುಗಳ ಮೇಷರಾಶಿಯವರಿಗೆ ವೃತ್ತಿ ಜೀವನ ಹೇಗಿರುತ್ತೆ ಅಂತ ಅಂದಹಾಗೆ ಶನಿ ಬಂದು ಅಷ್ಟೊಂದಿನ ಉತ್ತಮ ಸ್ಥಾನದಲ್ಲಿ ಇಲ್ಲ. ಹಾಗಾಗಿ ಸಡನ್ನಾಗಿ ಕೆಲಸ ಹೋಗ್ಬಿಡೋದು, ಕೆಲಸ ಹೋದ ಮೇಲೆ ಯೋಚನೆ ಮಾಡಿಕೊಂಡು ಅಯ್ಯೋ ನನ್ನ ಕೆಲಸ ಹೋಯ್ತಲ್ಲ ಅಂತ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಪ್ರಯತ್ನಕ್ಕೆ ಮತ್ತೆ ಕೆಲಸ ಸಿಕ್ಬಿಡೋದು. ಒಟ್ಟಿನಲ್ಲಿ ಗೊಂದಲ, ಸಮಸ್ಯೆ, ಟೆನ್ಷನ್ ಅನ್ನುವಂಥದ್ದು ವೃತ್ತಿ ಜೀವನದಲ್ಲಿ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ? ಈಗ ನಾವು ಗುರುಬಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಮೇಷರಾಶಿಯವರಿಗೆ 2028 ಫೆಬ್ರವರಿ 20ನೇ ತಾರೀಕಿನವರೆಗೂ ಈ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನುವಂಥದ್ದು ಇರುತ್ತೆ. ಈ ಮಧ್ಯೆ ಗುರುಬಲ ಬಂದಾಗ ಸ್ವಲ್ಪ ವೃತ್ತಿ ಜೀವನ ಸಮಸ್ಯೆಗಳು ದೂರ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃತ್ತಿಯಲ್ಲಿ ಸಮತೋಲನವಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಗುರುಗಳೇ, ಏನು ಪರಿಹಾರ ಮಾಡ್ಕೋಬೇಕು ಅಂತ ಮೇಷರಾಶಿಯವರು? ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿ ಒಂದು ಗುರುಗಳ ದರ್ಶನ ಮಾಡಬೇಕಮ್ಮ. ಯಾಕೆಂದರೆ ಗುರುಬಲ ಇಲ್ಲ ಅಂದಾಗ ಗುರುಬಲ ನಾವು ಹುಡ್ಕೊಂಡು ಹೋಗಬೇಕು. ಹಾಗಾಗಿ ಗುರುಗಳ ದರ್ಶನ ಮಾಡುವಂಥದ್ದು, ರಾಯರನ್ನ ದರ್ಶನ ಮಾಡುವಂಥದ್ದು ಅಥವಾ ದಕ್ಷಿಣಾಮೂರ್ತಿ ದರ್ಶನ ಮಾಡುವಂಥದ್ದು. 2ನೇದು ಶನಿ ಪ್ರಭಾವನೂ ಇರೋದರಿಂದ ಶಿವ ಶನಿ ಇಬ್ಬರನ್ನೂ ಆರಾಧನೆ ಮಾಡುವಂಥದ್ದು. 15 ದಿನಕ್ಕೊಮ್ಮೆ ಬರುವಂಥ ಈ ಪ್ರದೋಷ ಕಾಲದಲ್ಲಿ ಸಂಜೆ ಹೊತ್ತು ನಂದಿ ಮತ್ತು ಶಿವನನ್ನು ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ 2026ರಲ್ಲಿ ಬರುವಂತಹ ಸಮಸ್ಯೆಗಳು ದೂರವಾಗುತ್ತೆ. ಬೇರೆ ಏನು ಪರಿಹಾರಗಳು ಅವಶ್ಯಕತೆ ಇಲ್ಲ.